ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ಇಂದಿನ ದಿನ ತಮಗೆಲ್ಲ ಯಾವ ವಿಚಾರದ ಬಗ್ಗೆ ತಿಳಿಸ್ತೀನಪ್ಪ ಅಂದರೆ, ನಮಗೆಲ್ಲ ವಾಸ್ತುವಿನ ವಿಚಾರ ಅಂದರೆ ವಾಸ್ತುವಿನ ವಿಚಾರ ಬಂದಾಗ ಇನ್ನು ಸಾಕಷ್ಟು ವಿಚಾರಗಳಿದೆ. ಹಾಗಾಗಿ ಯಾವುದೇ ಒಂದು ಜಾಗವನ್ನು ನಾವು ಕೊಂಡ್ಕೊಳ್ಳೋಕ್ಕಾರೆ ತಮಗೆಲ್ಲ ತಿಳಿದಿರ್ಬೋದು. ಯಾವ ಒಂದು ಜಾಗವನ್ನು ನಾವು ನನ್ನ ಹಿಂದಿನ ವಿಡಿಯೋಲಿ ಹೇಳಿದೆ, ಯಾವ ಜಾಗ ಏನು ಯಾವ ಭಾಗ ಬೆಳೆದಿದೆಯೋ ಆ ಭಾಗವನ್ನು ಏನು ಮಾಡಬೇಕು ಅನ್ನತಕ್ಕಂಥ ಮಾಹಿತಿ ತಮಗೆ ನನ್ನ ಹಿಂದಿನ ವಿಡಿಯೋಲಿ ಹೇಳಿದೆ. ಇಂದಿನ ದಿನ ಒಂದು ರೋಡಿನ ಕುತ್ತು ಅಂದರೆ ಎಷ್ಟೋ ಜನರು ಗೊತ್ತಿರ್ಬೋದು. ಈ ಕುತ್ತು ಅನ್ನೋದು ತಮಗೆ ಗೊತ್ತಿರ್ಬೋದು. ಅಂದರೆ ಒಂದು ಮನೆಯ ಭಾಗ ಯಾವುದೋ ಒಂದು ಜಾಗದಲ್ಲಿ ಬಂದಿರುತ್ತೆ, ಆ ಜಾಗವನ್ನು ನಾವು ತಗೋಬೋದಾ ಅಥವಾ ಬಿಡ್ಬೋದಾ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ತಮಗೆ ತಿಳಿಸ್ತಾ ಹೋಗ್ತೀನಿ. ನಿಮಗೆ ಹೇಳಿದಾಗೆ ನಾವು ನಮ್ಮ ಹತ್ರ ಯಾವುದೇ ಒಂದು ಎಲ್ಲರ ಹತ್ರನೂ ಮೊಬೈಲ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನಾವು ಯಾವ ಒಂದು ಜಾಗಕ್ಕೆ ಅಂದರೆ ನಾವು ಇರತಕ್ಕಂಥ ನಾವು ಯಾವ ಒಂದು ಭಾಗವನ್ನು ತಗೊಬೇಕು ಅಂದರೆ ಯಾವ ಜಾಗವನ್ನು ತಗೋಬೇಕು ಆ ಜಾಗಕ್ಕೆ ಹೋಗಿ ನಾವು ಒಂದು ಮೊಬೈಲಲ್ಲಿ ಇರತಕ್ಕಂಥ ಕಾಂಪಾಸ್ ಅನ್ನೋದನ್ನ ಓಪನ್ ಮಾಡಿಕೊಂಡ್ರೆ ನಮ್ಮ ಒಂದು ನಿಂತಿರೋಂಥ ದಿಕ್ಕು ಯಾವುದು ಅನ್ನೋದು ತೋರಿಸುತ್ತೆ. ಅಂದರೆ ಸೂರ್ಯನ ದಿಕ್ಕ ಅಂದರೆ ಪೂರ್ವದ ದಿಕ್ಕ ಅಂತ ತೋರಿಸುತ್ತೆ, ಅಂದರೆ ಈಸ್ಟ್ ಫೇಸಿಂಗ್ ಅಂತ ತೋರಿಸುತ್ತೆ. ಅದೇ ನಮ್ಮ ಈಸ್ಟ್ ಫೇಸಿಂಗ್ ನಮ್ಮ ಮುಖದ ಕಡೆ ತೋರಿಸಿದ್ದೆ ಆದರೆ ನಮ್ಮ ಹಿಂದಿನ ಭಾಗ ಒಂದು ವೆಸ್ಟ್ ಫೇಸಿಂಗ್ ಅಂದರೆ ಒಂದು ಪಶ್ಚಿಮದ ಬಾಗಲು ಅಂತ ತಿಳಿಸುತ್ತೆ. ಹಾಗೂ ಒಂದು ಎಡಭಾಗದ ಅಂದರೆ ನಾವು ನಿಂತಂಥ ಜಾಗದಲ್ಲಿ ಭಾಗದಕ್ಕೆ ಉತ್ತರದ ಭಾಗ ಅಂತ ತೋರಿಸುತ್ತೆ, ನಾರ್ತ್. ಅಂದರೆ ನಮ್ಮ ಬಲಗೈಯಿನ ಭಾಗ ದಕ್ಷಿಣದ ದಿಕ್ಕು ಸೌತ್ ಅನ್ನೋದು ತೋರಿಸ್ಪಡುತ್ತೆ. ಹಾಗಾಗಿ ಈ ವಿಚಾರ ತಮಗೆಲ್ಲ ನಾನು ಚಿತ್ರದ ಮುಖೇನ ತಮಗೆಲ್ಲ ಸಾಕಷ್ಟು ವಿಚಾರನ ನಾನು ತಿಳಿಸಿದ್ದೆ. ಆದರೆ ಹಾಗೂ ನಿಮಗೆ ಒಂದು 4 ಮೂಲೆಗಳ ಬಗ್ಗೆನೂ ವಿಚಾರನೂ ತಿಳಿಸಿದ್ದೆ. ಯಾವುದು? ಒಂದು ಈಶಾನ್ಯದ ಮೂಲೆ, ಆಗ್ನೇಯ ಮೂಲೆ ಹಾಗೂ ನೈಋತ್ಯ ಮೂಲೆ ಹಾಗೂ ವಾಯು ಮೂಲೆಯ ಬಗ್ಗೆನೂ ವಿಚಾರ ತಿಳಿಸಿದ್ದೆ. ಆದರೆ ನಿಮಗೆ ಈ ಒಂದು ಯಾವುದೇ ಒಂದು ಮೂಲೆಯಲ್ಲಿ ಅಂದರೆ ನಾವು ಜಾಗ ತಗೊತಾ ಇದೀವಪ್ಪ, ಆ ಒಂದು ಜಾಗಕ್ಕೆ ಇನ್ನೊಂದು ರೋಡ್ ಬರುತ್ತೆ. ಅಂದರೆ ರೋಡಿನ ಕುತ್ತು ಅಂದರೆ ಸಾಕಷ್ಟು ಜನಕ್ಕೆ ತಿಳಿದಿರ್ಬೋದು, ರೋಡ್ ಕುತ್ತು ಬರುತ್ತೆ. ಅಂದರೆ ನಮ್ಮ ಒಂದು ತಗೊಂತ ಭಾಗಕ್ಕೆ ಯಾವ ಭಾಗಕ್ಕೆ ಒಂದು ರೋಡ್ ಬರುತ್ತೆ ಅಂದರೆ 3 ಜಾಗಗಳು ಕೂಡುತ್ತೆ. ಆ ಜಾಗ ನಾವು ತಗೋಬಹುದಾ ಬೇಡವಾ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ಕೊಡ್ತೀನಿ ನೋಡಿ. ನಿಮಗೆ ಉತ್ತರದ ಈಶಾನ್ಯ ಭಾಗ ಅಂದರೆ ಉತ್ತರನೂ ಹಾಗೂ ಒಂದು ಸೂರ್ಯಾಭಿಮುಖ ತಮಗೆಲ್ಲ ತಿಳಿದಿರುವುದ ಹಾಗೆ ಒಂದು ಸೂರ್ಯಾಭಿಮುಖ ಹಾಗೂ ಒಂದು ಪೂರ್ವಾಭಿಮುಖದಲ್ಲಿ ಬಂದಂಥ ಒಂದು ಜಾಗ ಆಗಿರ್ಬೋದು. ಆ ಭಾಗದಲ್ಲಿ ಕೂಡಿದಂಥ ಭಾಗ ಅಂದರೆ ಒಂದು ಉತ್ತರ ಹಾಗೂ ಒಂದು ಪೂರ್ವದ ಮಧ್ಯಭಾಗ ಅಂದರೆ ಮಧ್ಯಭಾಗ ಈಶಾನ್ಯ ಮೂಲೆ ಆಗುತ್ತೆ. ಅವೆರಡು ದಿಕ್ಕಿನಲ್ಲಿ ಬರತಕ್ಕಂಥ ಜಾಗ ಶುಭಕರ ಆಗತ್ತೆ. ಯಾಕಂದ್ರೆ ತಮಗೆಲ್ಲ ತಿಳಿಸಿದ್ದೆ ಏನಂತ, ಒಂದು ಆ ಭಾಗದಲ್ಲಿ ಬರತಕ್ಕಂಥ ವಿಚಾರ ಒಂದು ದೇವ್ ಮೂಲೆಗೆ ಸಂಬಂಧಪಡುತ್ತೆ. ಹಾಗೂ ಗ್ರಹಗಳನ್ನ ನಾವು ಡಿವೈಡ್ ಅನ್ನೋದು ಮಾಡಿದಾಗ ರವಿಚಂದ್ರರು ಬರ್ತಾರೆ. ಹಾಗಾಗಿ ಆ 2 ಜಾಗಗಳು ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಈ 2 ಭಾಗಗಳಲ್ಲಿ ಅಂದ್ರೆ ಒಂದು ಉತ್ತರದ ಈಶಾನ್ಯ ಮೂಲೆ ಅಂದ್ರೆ ಪೂರ್ವದ ಈಶಾನ್ಯ ಮೂಲೆಯಲ್ಲಿ ಕೂಡ ನಾವು ಒಂದು ಜಾಗವನ್ನು ಕೊಂಡ್ಕೊಳ್ಳಬಹುದು. ಆದ್ರೆ ದೇವ ಮೂಲೆಯಲ್ಲಿ ಇರತಕ್ಕಂಥ ಅಂದ್ರೆ ಉತ್ತರದ ಈಶಾನ್ಯ ಮೂಲೆ ಒಂದು ಯಾವುದೇ ಒಬ್ಬ ವ್ಯಕ್ತಿ ಕೊಂಡ್ಕೊಂಡ್ರೆ ಅವನಿಗೆ ಸಾಕಷ್ಟು ಅಭಿವೃದ್ಧಿ ಸ್ಥಾನ ಬರ್ತಾನೆ. ಹಾಗೆ ಪೂರ್ವದ ಒಂದು ಈಶಾನ್ಯ ಮೂಲೆಯನ್ನು ಕೊಂಡ್ಕೊಳ್ಳೋಕಾರನು ಅಭಿವೃದ್ಧಿ ಬರ್ತಾನೆ. ಹಾಗೆ ನೀವು ಇನ್ನೊಂದು ಮೂಲೆ ಆದ ಅಗ್ನಿ ಮೂಲೆಯಲ್ಲಿ ಏನಾದ್ರು ರೋಡ್ ಕುತ್ತು ಬಂದಿದ್ರೆ ಅಂದ್ರೆ ಪೂರ್ವದ ಒಂದು ಅಗ್ನಿ ಮೂಲೆಗೆ ಒಂದು ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂಥ ಅಗ್ನಿ ಮೂಲೆ ತಮ್ಗೆಲ್ಲ ತಿಳಿದ್ರೆ ಹಾಗೆ ಅಲ್ಲಿ ರಾಹು ಕೇತುಗಳು ಒಂದು ಜಾಗ ಬರುತ್ತೆ. ಹಾಗಾಗಿ ಆ ಒಂದು ಜಾಗದಲ್ಲಿ ಅಂದ್ರೆ ರಾಹು ಕೇತು ಇರತಕ್ಕಂಥ ಭಾಗದಲ್ಲಿ ನಾವೇನಾದ್ರು ರೋಡ್ ಕುತ್ತು ಅನ್ನತಕ್ಕಂಥ ಜಾಗದಲ್ಲಿ ಏನಾದ್ರು ತಗೊಂಡಿದೆ ಆದರೆ ಆ ಒಂದು ಜಾಗದ ಪ್ರಭಾವ ಅಂದ್ರೆ ಆ ಒಂದು ಜಾಗದ ಪ್ರಭಾವದಿಂದ ಅದು ಆ ವ್ಯಕ್ತಿಗೆ ಅಶುಭಕರವಾಗಿ ತೋರಿಸುತ್ತೆ. ಅಂದ್ರೆ
ಒಂದು ತಗೊಂಡಿದಂತ ಒಂದು ಜಾಗದಿಂದ ಅವ್ರಿಗೆ ತೊಂದರೆಯನ್ನು ಅನುಭವಿಸುವಂತ ಸ್ಥಾನ ಬಲ ಬರುತ್ತೆ. ಆಯ್ತು, ಒಂದು ಈ ಅಗ್ನಿ ಮೂಲೆನೂ ಆಯ್ತು, ಈ ಒಂದು 2 ಮೂಲೆಗಳು ಆಯ್ತು. ಆದ್ರೆ ತಮ್ಗೆ ಇನ್ನೊಂದು ಮೂಲೆ ಆದ ಅಗ್ನಿ ಮೂಲೆಯ ದಕ್ಷಿಣದ ಅಗ್ನಿ ಮೂಲೆ, ಅಂದ್ರೆ ದಕ್ಷಿಣದ ಅಗ್ನಿ ಮೂಲೆ ನಾವು ತಗೋಬೋದಾ ಅಥವಾ ಶುಭನ ಅಶುಭ ಅನ್ನತಕ್ಕಂಥ ಮಾಹಿತಿ. ಏನಂದ್ರೆ ಪೂರ್ವದ ಅಗ್ನಿ ಮೂಲೆಯನ್ನು ಅಶುಭ ಅಂತ ಆಯ್ತು, ಆದ್ರೆ ದಕ್ಷಿಣದ ಅಗ್ನಿ ಮೂಲೆ ಶುಭಕರ ಆಗತ್ತೆ. ಯಾಕೆ ಅಂದ್ರೆ ಆ ಜಾಗದಿಂದ ನಮಗೆ ರವಿಚಂದ್ರರು ಬರ್ತಾರೆ, ಹಾಗಾಗಿ ಆ ಮೂಲೆ ನಮಗೆ ಶುಭಕರ ಆಗತ್ತೆ. ಹಾಗಾಗಿ ನಮಗೆ ಕೊನೆಯದಾದ ಮೂಲೆ ಒಂದು ನೈಋತ್ಯ ಮೂಲೆ. ನೈಋತ್ಯ ಮೂಲೆಯಲ್ಲಿ ಇರತಕ್ಕಂಥ ಯಾವುದೇ ಭಾಗ ಆಗಿರ್ಬೋದು, ಅಂದ್ರೆ ದಕ್ಷಿಣದ ಒಂದು 2 ಭಾಗಗಳು, ಅಂದ್ರೆ ನಮ್ಗೆ 2 ಭಾಗ ಬರುತ್ತೆ. ಒಂದು ದಕ್ಷಿಣದ ನೈಋತ್ಯ ಹಾಗೂ ಪಶ್ಚಿಮದ ಒಂದು ನೈಋತ್ಯ, ಅಂದ್ರೆ ಈ 2 ಭಾಗಗಳು ಏನಾದ್ರು ಕುತ್ತು ಬಂದಿದ್ದೆ ಆದರೆ 2 ಭಾಗಗಳಲ್ಲೂ ರಾಹು ಕೇತುಗಳನ್ನೇ ಇರ್ತಾರೆ. ಹಾಗಾಗಿ ಏನಪ್ಪ ಆಗತ್ತೆ, ಈ 2 ಕುತ್ತುಗಳನ್ನು ನಾವು ತಗೊಂಡಿದ್ದಾದ್ರೆ ನಮಗೆ ಇರತಕ್ಕಂತ ಸಂಪತ್ತಾದಿಗಳು, ಅಂದ್ರೆ ಆ ಜಾಗ ನಾವು ಕೊಂಡ್ಕೊಂಡಿದೀವಿ, ನಾವು ಏನೇ ಕೊಂಡ್ಕೊಂಡ್ರು ಕೂಡ ಆ ಜಾಗನ ನಾವು ಮಾರಕ್ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಅಂದ್ರೆ ಹೇಗೆ ಒಂದು ನೈಋತ್ಯ ಮೂಲೆ ಬೆಳೆದಿದ್ದಾಗನು ಈ ರೀತಿಯಲ್ಲಿ ಏನ್ ತೊಂದರೆ ಕೊಡುತ್ತೋ ಆ ರೋಡಿನ ಕುತ್ತುನು ಕೂಡ ನಮಗೆ ಯಾವ ರೀತಿ ಅಂದ್ರೆ ಯಾವುದೇ ತರದ ಶುಭಕರ ಅಂದ್ರೆ ಅಶುಭ ಸ್ಥಾನದಿಂದ ಕೂಡಿರುತ್ತೆ. ಅಂದ್ರೆ ಆ ವ್ಯಕ್ತಿಗೆ ಜಾತಕದಲ್ಲಿ ಏನಾದರೂ ಅಂದ್ರೆ ಆ ವ್ಯಕ್ತಿಗೆ ಏನಾದ್ರು ಜಾತಕದಲ್ಲಿ ರಾಹು ಕೇತುಗಳು ಏನಾದ್ರು ಬಲವಾಗಿದ್ದು ಶುಭಕರರಾಗಿದ್ದರೆ ಮಾತ್ರನೇ ಆ ಒಂದು ಏನು ರಾಹು ಕೇತುವಿನ ಕುತ್ತು ಅಂದ್ರೆ ನೈಋತ್ಯ ಮೂಲೆಯ ಕುತ್ತು, ಅಂದ್ರೆ ದಕ್ಷಿಣ ನೈಋತ್ಯ ಕುತ್ತು ಹಾಗೂ ಪಶ್ಚಿಮದ ನೈಋತ್ಯದ ಕುತ್ತು ಅವ್ರಿಗಷ್ಟೇ ಶುಭಕರ. ಯಾವುದೇ ಒಬ್ಬ ವ್ಯಕ್ತಿಗೆ ಅಂದ್ರೆ ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಅದು ಅಶುಭವಾಗಿ ಸ್ಥಾನ ಆಗತ್ತೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಅಂದ್ರೆ ಯಾವುದೇ ಸಮಯದಲ್ಲಾದರೂ ದಕ್ಷಿಣದ ನೈಋತ್ಯ ಮೂಲೆ ಪಶ್ಚಿಮದ ನೈಋತ್ಯ ಮೂಲೆ ಯಾವತ್ತೂ ಒಳ್ಳೇದಲ್ಲ. ಹಾಗಾಗಿ ಅದು ಅಶುಭ ಸ್ಥಾನ, ಎಂದಿಗೂ ನಾವು ಪರ್ಚೇಸ್ ಅನ್ನೋದು ಮಾಡಬಾರ್ದು. ಹಾಗಾಗಿ ನೆಕ್ಸ್ಟ್ ವಾಯು ಮೂಲೆಗೆ ಬರುತ್ತೆ. ತಮ್ಗೆಲ್ಲ ತಿಳಿದಿರ್ಬೋದು 2 ಭಾಗ ಇಲ್ಲಿ ಬರುತ್ತೆ. ಅಂದ್ರೆ ನೈಋತ್ಯ ಅಂದ್ರೆ ಏನು ಪಶ್ಚಿಮದ ವಾಯುವ್ಯ ಹಾಗೂ ಉತ್ತರದ ವಾಯುವ್ಯ. ಆದ್ರೆ ಈ 2 ಭಾಗದಲ್ಲಿ ಯಾವುದು ಶುಭ ಯಾವುದು ಅಶುಭ ಅನ್ನತಕ್ಕಂಥದ್ದು. ಅದೇ ಒಂದು ಜಾಗವನ್ನು ನಾವು ಕೊಂಡ್ಕೊಳಕಾರೆ ಪಶ್ಚಿಮದ ವಾಯುವ್ಯ ಭಾಗ, ಅಂದ್ರೆ ವಾಯುವ್ಯದಲ್ಲಿ ಪಶ್ಚಿಮದಿಂದ ಒಂದು ವಾಯುವ್ಯಾಗ ಶುರು ಅನ್ನೋದು ಆಗುತ್ತೋ ಆ ಭಾಗದಲ್ಲಿ ಇರತಕ್ಕಂಥ ಜಾಗನ ನಾವು ತಗೊಂಡಿದ್ದಾದ್ರೆ ಅದು ಶುಭಕರ. ಅದೇ ನಾವು ಉತ್ತರದ ಒಂದು ಉತ್ತರದಿಂದ ಬಂದಂತ ವಾಯು ಭಾಗಕ್ಕೆ ನಾವೇನಾದ್ರು ಪರ್ಚೇಸ್ ಅನ್ನೋದು ಮಾಡಿದೆ ಆದ್ರೆ ಅದು ಅಶುಭ. ಯಾಕಪ್ಪ ಅನ್ನೋದಾದ್ರೆ ಆ ಜಾಗದಲ್ಲಿ ರಾಹು ಕೇತುವಿನ ಪ್ರವೇಶ ಆಗತ್ತೆ. ಅಂದ್ರೆ ನಾನು ತಮ್ಗೆಲ್ಲ ನನ್ನ ಹಿಂದಿನ ವಿಡಿಯೋಲಿ ಹೇಳಿದೆ ಹೇಗೆ ಗ್ರಹಗಳನ್ನ ನಾವು ಕೂಡಿಸ್ತೀವಿ ಅಂತ. ಅಂದ್ರೆ ಗ್ರಹಗಳ ವಿಚಾರ ಅಂದ್ರೆ ಯಾವುದೋ ಒಂದು ಜಾಗಗಳನ್ನ ನಾವು ಭಾಗಗಳನ್ನು ಇಟ್ಟೋಕಾರೆ ಹೇಗೆ ಗ್ರಹಗಳನ್ನ ನಾವು ಡಿವೈಡ್ ಮಾಡ್ಕೊಂತೀವಿ ಅನ್ನತಕ್ಕಂಥ ಮಾಹಿತಿ ತಮ್ಗೆ ನೀಡಿದ್ದೀನಿ. ಅದರಂತೆ ಅಂದ್ರೆ ಆ ಒಂದು ರಾಹು ಕೇತುಗಳು ಪ್ರವೇಶ ಆದಾಗ ಆ ಕುತ್ತು ಅನ್ನೋದು ಬರುತ್ತೆ. ಆ ರಾಹು ಕೇತು ಏನ್ ಮಾಡ್ತಾರಪ್ಪ ಅಂದ್ರೆ ಅಶುಭಕರ. ಅಂದ್ರೆ ಈ ಒಂದು ನೈಋತ್ಯ ಮೂಲೆಯ ಭಾಗಕ್ಕೂ ಈ ವಾಯು ಮೂಲೆ ಭಾಗಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಅದೇ ವಾಯು ಮೂಲೆಯಲ್ಲಿ ಇರತಕ್ಕಂತ ಒಂದು ಕುತ್ತನ್ನು ನಾವು ತಗೊಂಡಿದ್ದ ಆದ್ರೆ ಎಲ್ಲ ಒಂದು ಅಂದ್ರೆ ನಾವು ಇರತಕ್ಕಂತ ಸಂಪತ್ತಾದಿಗಳು ಏನೇ ಇದ್ದರೂ ನಮ್ಮ ಜಾತಕದಲ್ಲಿ ಯಾವುದೇ ಗ್ರಹಗಳು ಅಂದ್ರೆ ರಾಹು ಕೇತುಗಳು ಬಲವಾಗಿದ್ದರೂ ಕೂಡ ಆ ನಮ್ಮಲ್ಲಿ ಇರತಕ್ಕಂತ ಒಂದು ಏನು ಧಾನ್ಯ ಒಂದು ಹಣಕಾಸು ಏನೇ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಮಠಾಧಿಕ ಅಂದ್ರೆ ಎಷ್ಟೋ ಜನರಲ್ಲಿ ಮಕ್ಕಳು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ದೂರ ಆಗಿರೋ ಸಾಕಷ್ಟು ವಿಚಾರ ಇದೆ. ಯಾಕಂದ್ರೆ ವಯ ಅಂದಿದ ತಕ್ಷಣ ನಮ್ಗೆ ತಿಳಿಸೋದೇನಪ್ಪಾ ಅಂದ್ರೆ ನಷ್ಟದಿಂದ ಕೂಡಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣದಲ್ಲೂ ನಾವು ಉತ್ತರದ ವಾಯುವ್ಯ ಭಾಗಕ್ಕೆ ನಾವು ಕೊಂಡ್ಕೊಳಕ್ ಹೋಗ್ಬಾರ್ದು. ಅದೇ ಪಶ್ಚಿಮದ ಒಂದು ವಾಯು ಭಾಗ ಅಂದ್ರೆ ಪಶ್ಚಿಮದ ವಾಯು ಭಾಗದಲ್ಲಿ ಏನಪ್ಪಾ ಅಂದ್ರೆ ರಾಹು ಅಂದ್ರೆ ರವಿಚಂದ್ರರು ಶುರು ಸ್ಥಾನ ಅಂತ ಬರುತ್ತೆ. ಆ ಭಾಗದಲ್ಲಿ ನಾವು ಏನು ಕೊಂಡ್ಕೊಳ್ಳೋದಾದರೆ ಜಾಗವನ್ನು ಕೊಂಡ್ಕೊಳ್ಳೋದಾದರೆ ಶುಭಕರ ಅಂತ ಹೇಳ್ತಾರೆ. ಅಂದ್ರೆ ಅದು ಶುಭ ಅಂತ ಬರುತ್ತೆ. ಹಾಗಾಗಿ ನಮಗೆ ಎಷ್ಟು ಶುಭ ಅನ್ನೋದಾದ್ರೆ ಮೊದಲನೇದು ಉತ್ತರ ಈಶಾನ್ಯದ ಅಂದ್ರೆ ಉತ್ತರದ ಈಶಾನ್ಯ ಹಾಗೂ ಪೂರ್ವದ ಈಶಾನ್ಯ ಎರಡೂ ಶುಭಕರ ಆಗುತ್ತೆ. ಹಾಗೂ
ಅಗ್ನಿಯ ಅಂದ್ರೆ ದಕ್ಷಿಣ ಭಾಗ ಅಂದ್ರೆ ದಕ್ಷಿಣದ ಅಗ್ನಿ ಮೂಲೆ ಶುಭಕರ ಆಗುತ್ತೆ, ಹಾಗೂ ವಾಯುವ್ಯ ಪಶ್ಚಿಮ ದಿಕ್ಕು ಶುಭಕರ ಆಗುತ್ತೆ. ಇಷ್ಟೇ ನಮಗೆ ಶುಭ ಅನ್ನೋದು. ಇನ್ನು 4 ಭಾಗಗಳು ಅಶುಭ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಕುತ್ತಿನ ವಿಚಾರ ಬಂದಾಗ ನಾವು ನೋಡಿ ಜಾಗವನ್ನು ತಗೋಬೇಕಾಗತ್ತೆ. ಅದೇ ಒಂದು ಪೂರ್ತಿಯಾಗಿ ಕುತ್ತುಗಳು ಬರುತ್ತೆ, ಅಂದ್ರೆ ಯಾವುದೇ ಒಂದು ಜಾಗ ನಾವು ಕೊಂಡ್ಕೊಂಡಿದೀವಪ್ಪ ಅದು ಪೂರ್ತಿಯಾದ ಕುತ್ತಿರುತ್ತೆ. ಅದೇ ಉತ್ತರದ ಭಾಗ ಕುತ್ತು ಬಂದಿದೆ ಆದರೆ ಶುಭಕರ. ಹಾಗಾಗಿ ಅದೇ ಒಂದು ಪೂರ್ವದ ಕಡೆ ಬಂದರೆ ಶುಭಕರ, ಆದ್ರೆ ದಕ್ಷಿಣ ಮತ್ತೆ ಪಶ್ಚಿಮ ದಿಕ್ಕಿನ ಕಡೆ ಬಂದರೆ ಅಂದ್ರೆ ಪಶ್ಚಿಮ ಹಾಗೂ ದಕ್ಷಿಣ ಕುತ್ತು ಬಂದರೆ ನಾವು ನೋಡಿ ತಗೋಬೇಕಾಗತ್ತೆ. ಆದ್ರೆ ನಮ್ಮ ಜಾಗ ಯಾವ ಒಂದು ಭಾಗದಲ್ಲಿ ಕೂಡಿದೆ ಅನ್ನತಕ್ಕಂಥ ಮಾಹಿತಿನೂ ನಾವು ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ನಾವು ಯಾವ ಭಾಗ ಅಂತ ನಾವು ತಿಳಿದೇ ಇರೋಗೆ ನಾವೇನೋ ಜಾಗ ಪರ್ಚೇಸ್ ಮಾಡಿದೆ ಆದ್ರೆ ಈ ರಾಹು ಕೇತುವಿನ ಭಾಗದಲ್ಲಿ ಬಂದಿದೆ ಆದರೆ ನಾವು ತಗೊಂಡಿದ್ದ ಭಾಗದಲ್ಲೆಲ್ಲ ನಾವು ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನಿಮ್ಗೆ ತಮ್ಗೆಲ್ಲ ತಿಳಿಸಿದ ಹಾಗೆ ಈ ಕುತ್ತಿನ ವಿಚಾರ ಸಾಕಷ್ಟು ಇದೆ. ಇನ್ನ ಮುಂದೆ ಸಾಕಷ್ಟು ಈ ಕುತ್ತಿನ ಭಾಗ ನಾನು ನಿಮಗೆ ತಿಳಿಸಿರೋದು ಚಿಕ್ಕದಾದ ಒಂದು ಮಾಹಿತಿ. ಹಾಗಾಗಿ ಏನಾದ್ರೂ ಕುತ್ತಿನ ವಿಚಾರ ಬಂದಾಗ ಯಾರಾದ್ರೂ ಒಬ್ರು ಜ್ಯೋತಿಷರು ಅಥವಾ ಒಂದು ವಾಸ್ತುವಿನ ವಿಚಾರವನ್ನು ತಿಳಿದಂತ ವ್ಯಕ್ತಿಗಳಿಗೆ ಕೇಳಿ ಒಂದು ಜಾಗವನ್ನು ಕೊಂಡ್ಕೊಳ್ಳಿ ಅನ್ನತಕ್ಕಂಥ ಮಾಹಿತಿ ನಿಮ್ಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ತಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರೂ ತಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ಏನಾದ್ರು ತಿಳಿಸ್ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಮ್ಗೆ ಏನಾದ್ರು ಅನಿಸಿಕೆಗಳು ಇದ್ರೆ ತಿಳಿಸ್ಕೊಡಿ. ನಮಸ್ಕಾರ.